ವೀಕ್ಷಕರೇ, ಇದೇ ಸೆಪ್ಟೆಂಬರ್ 7 ರಾಹುಗ್ರಸ್ತ ಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಚಂದ್ರಗ್ರಹಣ ಕೆಲವೊಂದು ರಾಶಿಯವರಿಗೆ ಭಾರಿ ಅದೃಷ್ಟವನ್ನ, ಅಪಾರ ಧನ ಸಂಪತ್ತನ್ನ, ಶ್ರೀಮಂತಿಕೆ ಯೋಗ ಭಾಗ್ಯವನ್ನ ತಂದುಕೊಟ್ಟರೆ ಕೆಲವೊಂದು ರಾಶಿಯವರಿಗೆ ಅಪಾರವಾದ ಆರ್ಥಿಕ ನಷ್ಟ, ಸಾಲಬಾಧೆ, ಮಾನಸಿಕ ಕಿರಿಕಿರಿಯನ್ನು ತಂದೊಡ್ಡುತ್ತೆ. ಇನ್ನು ಕೆಲವೊಂದು ರಾಶಿಯವರಿಗೆ ಅಪಘಾತ, ವಾಹನ ಅಪಘಾತ ಆಗುವ ಎಚ್ಚರಿಕೆ ಕೂಡ ಇದೆ. ಹಾಗಾಗಿ ಸೆಪ್ಟೆಂಬರ್ 7ರಂದು ಚಂದ್ರಗ್ರಹಣ ಸಂಭವಿಸುವ ಸಮಯ ಯಾವ ರಾಶಿಯವರಿಗೆ ಅದೃಷ್ಟ ತಂದುಕೊಡುತ್ತೆ, ಯಾವ ರಾಶಿಯವರಿಗೆ ದುರದೃಷ್ಟ, 12 ರಾಶಿಗಳ ಸಂಪೂರ್ಣ ರಾಶಿಫಲ ಮತ್ತು ಪರಿಹಾರ ವಿಧಾನವನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಮೊದಲನೇದಾಗಿ ನಿಮ್ಮ ರಾಶಿ ನಕ್ಷತ್ರ ಯಾವುದು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿದ್ರೆ ನಿಮ್ಮ ರಾಶಿಯ ಬಗ್ಗೆ ಹೆಚ್ಚಿನ ವಿಡಿಯೋ ಮಾಡಲು ಅನುಕೂಲ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ರಾಶಿ ನಕ್ಷತ್ರ ಯಾವುದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ. ಮೊದಲ ಬಾರಿ ನೋಡ್ತಿದ್ರೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಸೆಪ್ಟೆಂಬರ್ 7ರಂದು 2025 ಕೊನೆಯ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಮೊದಲನೇದಾಗಿ ಈ ಚಂದ್ರಗ್ರಹಣ ಸಂಭವಿಸುವ ಸಮಯ ನೋಡೋದಾದ್ರೆ ಸೆಪ್ಟೆಂಬರ್ 7 ಮಧ್ಯರಾತ್ರಿ 9:57ಕ್ಕೆ ಶುರುವಾಗಿ ಸೆಪ್ಟೆಂಬರ್ 8 ಮಧ್ಯರಾತ್ರಿ 1:26 ಈ ಗ್ರಹಣದ ಕಾಲ ಇರುತ್ತೆ. ಚಂದ್ರಗ್ರಹಣದ ಪೂರ್ಣ ಪ್ರಭಾವ ಆರಂಭ ಮಧ್ಯರಾತ್ರಿ 12:28ದಿಂದ 1:05 ಇರಲಿದೆ. ಈ ರಾಹುಗ್ರಸ್ತ ಚಂದ್ರಗ್ರಹಣ ಎಲ್ಲ 12 ರಾಶಿಗಳ ಜನರಿಗೆ ಮಹತ್ತರವಾದ ಪ್ರಭಾವವನ್ನ, ಪರಿಣಾಮವನ್ನ ಬೀರ್ತಾ ಇದೆ. 12 ರಾಶಿಗಳಲ್ಲಿ ಯಾವ ರಾಶಿಯವರಿಗೆ ಈ ಚಂದ್ರಗ್ರಹಣ ಅಪಾರವಾದ ಧನ ಸಂಪತ್ತನ್ನ, ಶ್ರೀಮಂತಿಕೆ ಯೋಗ ಭಾಗ್ಯವನ್ನ ಕೊಡ್ತಾ ಇದೆ, ಯಾವ ಜನರಿಗೆ ಸಾಲಬಾಧೆ, ಮಾನಸಿಕ ಕಿರಿಕಿರಿ ಮತ್ತು ಯಾವ ರಾಶಿಯವರಿಗೆ ಅಪಘಾತವಾಗುವ ದೌರ್ಭಾಗ್ಯ, ಯಾವ ರಾಶಿಯವರಿಗೆ ಸಾಲದಿಂದ ಮುಕ್ತಿ, ಮುಟ್ಟಿದ್ದೆಲ್ಲ ಬಂಗಾರ ಯೋಗ ಬಲ, ಯಾವ ರಾಶಿಯವರಿಗೆ ಅನಾರೋಗ್ಯ ಸಮಸ್ಯೆ ಮತ್ತು ಇದಕ್ಕೆ ಸಂಬಂಧಿಸಿದಂತ ಪರಿಹಾರ ಏನ್ ಮಾಡಬೇಕು ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಸೇರಿದ ಜನರಿಗೆ ಜಾತಕದಲ್ಲಿ 11ನೇ ಮನೆಯಲ್ಲಿ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಲಾಭದ ಮನೆಯಾಗಿದೆ. ಹಾಗಾಗಿ ಮೇಷರಾಶಿಯವರಿಗೆ ಆರ್ಥಿಕ ಲಾಭ ಆಗಲಿದೆ. ಮಾಡುವಂತಹ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ವ್ಯಾಪಾರದಲ್ಲಿ ಲಾಭವನ್ನ ನೋಡ್ತೀರಿ. ಹೊಸ ಉದ್ಯೋಗ ಪ್ರಾರಂಭಿಸುವವರಿಗೆ ಅನುಕೂಲ ಆಗ್ತಾ ಇದೆ. ಅದೇ ರೀತಿಯಾಗಿ ಮನೆಯಲ್ಲಿ ಆರೋಗ್ಯ ಸಮಸ್ಯೆಯಿಂದ ಇದ್ರೆ ಯಾರಾದ್ರೂ ಆರೋಗ್ಯ ಭಾಗ್ಯ ಸಿಗುತ್ತೆ, ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಅದೇ ರೀತಿ ಸಾಲ ಮಾಡ್ಕೊಂಡಿದ್ರೆ ಸಾಲದಿಂದ ಮುಕ್ತಿ ಕೂಡ ಸಿಗುತ್ತೆ, ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ. ಮೇಷರಾಶಿಯವರಿಗೆ ಈ ಚಂದ್ರಗ್ರಹಣ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ. ಅದೇ ರೀತಿ ಎರಡನೇದಾಗಿ ವೃಷಭ ರಾಶಿ. ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಚಂದ್ರಗ್ರಹಣ ಮಿಶ್ರ ಫಲ ಸಿಗುತ್ತೆ, ಎರಡು ರೀತಿಯಲ್ಲಿ ಫಲ ಸಿಗುತ್ತೆ. ಯಾಕಂದ್ರೆ ಈ ಗ್ರಹಣ ನಿಮ್ಮ 10ನೇ ಮನೆಯಲ್ಲಿ ಸಂಭವಿಸ್ತಿದೆ. ಇಲ್ಲಿ ರಾಹುವಿನ ಸಂಚಾರವನ್ನು ಕೂಡ ನೀವು ನೋಡಬಹುದು. ಹಾಗಾಗಿ ಕೆಲಸದ ಸ್ಥಳದಲ್ಲಿ ಇದರ ಪ್ರಭಾವ ನೀವು ಹೆಚ್ಚಾಗಿ ನೋಡ್ತೀರಿ. ಈ ಅವಧಿಯಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ, ಕೆಲವೊಂದು ವಿಷಯದಲ್ಲಿ ಅನನುಕೂಲ ಆಗುತ್ತೆ. ನೀವು ಮಾಡುವಂತ ಉದ್ಯೋಗ ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತೀರಿ. ನೀವು ಬಿಸ್ನೆಸ್ ಮಾಡ್ತಿದ್ರೆ ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ತೀರಿ ಚಂದ್ರಗ್ರಹಣದ ನಂತರ. ಅದೇ ರೀತಿ ಮನೆಯಲ್ಲಿ ಆರೋಗ್ಯದ ವಿಚಾರದಲ್ಲಿ ನೀವು ಗಮನವನ್ನು ಕೊಡಬೇಕಾಗುತ್ತೆ. ಮನೆಯವರ ಆರೋಗ್ಯದ ವಿಷಯದಲ್ಲಿ ಮುಖ್ಯವಾಗಿ ತಂದೆಯ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ, ಮಿಥುನ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ 9ನೇ ಮನೆಯಲ್ಲಿ ಈ ಚಂದ್ರಗ್ರಹಣ ಆಗ್ತಿದೆ. ಅಂದರೆ ಅದೃಷ್ಟದ ಮನೆಯಲ್ಲಿ ಗ್ರಹಣ ಯೋಗ ನಿರ್ಮಾಣ ಆಗ್ತಿದೆ. ಇದರಿಂದ ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಅಪೂರ್ಣವಾದ ಕೆಲಸ ಮತ್ತೆ ಪೂರ್ಣವಾಗುತ್ತೆ. ಎಷ್ಟೋ ಸಮಯದಿಂದ, ವರ್ಷದಿಂದ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಿ, ನಾನಾ ಸಮಸ್ಯೆಯಿಂದ ಅಪೂರ್ಣವಾಗಿರುತ್ತೆ. ಅದು ಈ ಸಮಯದಲ್ಲಿ ಆಗುತ್ತೆ. ಗ್ರಹಣದ ನಂತರ ನೀವು ಅಂದ್ಕೊಂಡಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಪೂರ್ಣ ಆಗುತ್ತೆ. ಅದೇ ರೀತಿ ನೀವು ಸಾಲವನ್ನು ಕೊಟ್ಟಿದ್ರೆ, ಹಣವನ್ನು ಕಳ್ಕೊಂಡಿದ್ರೆ ಅದು ಮತ್ತೆ ನಿಮಗೆ ಸಿಗುತ್ತೆ. ನೀವು ಸಾಲ ಯಾರಿಗೆ ಕೊಟ್ಟಿರ್ತೀರಿ ಅವರು ಅದನ್ನ ಹಿಂತಿರುಗಿಸ್ತಾರೆ. ಸೊ ಹಣಕಾಸಿನ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಈ ಗ್ರಹಣ ಒಳ್ಳೇದು ಮಾಡ್ತಿದೆ. ಆದ್ರೆ ಆರೋಗ್ಯ ವಿಷಯದಲ್ಲಿ ನೀವು ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ನಿಮ್ಮ ಹತ್ತಿರದ ರಾಘವೇಂದ್ರ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಈ ಗ್ರಹಣದ ನಂತರ ಅನಿರೀಕ್ಷಿತ ಧನ ಲಾಭ ಕೂಡ ಮಿಥುನ ರಾಶಿಯವರಿಗೆ ಸಿಗ್ತಾ ಇದೆ. ಇನ್ನು ಕಟಕ ರಾಶಿ. ಕಟಕ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ 8ನೇ ಮನೆಯಲ್ಲಿ ಈ ಗ್ರಹಣ ನಿರ್ಮಾಣ ಆಗ್ತಿದೆ. 8ನೇ ಮನೆ ಅಂದ್ರೆ ರಹಸ್ಯ, ದುರ್ಘಟನೆ, ಹಠಾತ್ ಲಾಭ ಆಗುತ್ತೆ ಅಥವಾ ಹಾನಿ ಕೂಡ ಮಾಡುವಂತ ಯೋಗವನ್ನು ಸೃಷ್ಟಿಸುತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ವಾಹನ ಅಪಘಾತ ಸಂಭವಿಸುವ ಸಂಭವವಿದೆ. ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ನೀವು ಮುಂಜಾಗ್ರತೆ ವಹಿಸಿಕೊಳ್ಬೇಕಾಗುತ್ತೆ. ಹಾಗಾಗಿ ಕಟಕ ರಾಶಿಯವರು ಹತ್ತಿರದ ಮೃತ್ಯುಂಜಯ ದೇವರ ದೇವಾಲಯಕ್ಕೆ ಅಥವಾ ಶಿವನ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬರಬೇಕಾಗುತ್ತೆ. ಅದೇ ರೀತಿಯಾಗಿ ಕಟಕ ರಾಶಿಯವರು ಖರ್ಚನ್ನು ಕಡಿಮೆ ಮಾಡಿ ಆದಾಯವನ್ನು ಹೆಚ್ಚು ಮಾಡುವ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ. ಇದರಿಂದ ಧನ ಲಾಭ ಆಗುವ ಸಂಭವವಿದೆ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ಸೇರಿದ ಜನರ ಜಾತಕದಲ್ಲಿ 7ನೇ ಮನೆಯಲ್ಲಿ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ಕೊಡಬೇಕಾಗುತ್ತೆ. ಸಿಂಹರಾಶಿಯವರಿಗೆ ಈ ಸಮಯದಲ್ಲಿ ಈ ಗ್ರಹಣದ ನಂತರ ಸುಂದರವಾದ ಸ್ತ್ರೀಯ ಪರಿಚಯ ಆಗುತ್ತೆ. ಆದರೆ ಇದರಿಂದ ನಿಮ್ಮ ಮಾನ ನಷ್ಟ ಆಗುವ ಸಂಭವ ಇದೆ. ಹಾಗಾಗಿ ಇದರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸಿಂಹರಾಶಿಯವರು ಪಾಲುದಾರಿಕೆ ವ್ಯಾಪಾರ ಮಾಡ್ತಿದ್ರೆ ಅದರಲ್ಲಿಯೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ತುಂಬಾ ಕೋಪ ಮಾಡ್ಕೊಳ್ತಿದ್ರೆ ಕೋಪದ ಮೇಲೆ ನಿಯಂತ್ರಣ ಇರಬೇಕಾಗುತ್ತೆ. ಅದೇ ರೀತಿಯಲ್ಲಿ ಈ ಗ್ರಹಣದ ನಂತರ ಸಿಂಹರಾಶಿಯವರು ನಿಮ್ಮ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾವುದೇ ರೀತಿಯಲ್ಲಿ ಗಡಿಬಿಡಿ ಮಾಡಬಾರ್ದು. ಸೊ ಸಿಂಹರಾಶಿಯವರು
ರಾಶಿಯವರು ಗ್ರಹಣದ ದೋಷದಿಂದ ಪರಿಹಾರಕ್ಕಾಗಿ ನಿಮ್ಮ ಹತ್ತಿರದ ದೇವಿಯ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಬರಬೇಕಾಗುತ್ತೆ. ಇನ್ನು ಕನ್ಯಾ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ 8ನೇ ಮನೆಯಲ್ಲಿ ಈ ಚಂದ್ರಗ್ರಹಣ ಯೋಗ ನಿರ್ಮಾಣ ಆಗ್ತಿದೆ. ಹಾಗಾಗಿ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾ ಇದೆ. ಕನ್ಯಾ ರಾಶಿಗೆ ಸೇರಿದ ಎಲ್ಲ ಜನರಿಗೆ ಅನಾರೋಗ್ಯ ಸಮಸ್ಯೆ ಇದ್ರೆ ಪರಿಹಾರ ಆಗ್ತಿದೆ, ಆರೋಗ್ಯ ಸಿಗ್ತಿದೆ, ಜೊತೆಗೆ ಶತ್ರುಗಳಿಂದ ಮುಕ್ತಿ ದೊರಕ್ತಾ ಇದೆ. ನಿಮ್ಮ ವಿರೋಧಿಗಳು ದೂರ ಆಗ್ತಾರೆ. ಶತ್ರುಗಳು ನಿಮ್ಮನ್ನ ಇಲ್ಲಿ ತನಕ ಕಾಡ್ತಾ ಇದ್ರೆ ಎಲ್ಲರೂ ಕೂಡ ನಿಮ್ಮಿಂದ ದೂರ ಆಗ್ತಾರೆ. ಅದೇ ರೀತಿಯಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಕಠಿಣ ಪರಿಶ್ರಮ ಮಾಡಿದ್ರು ಕೂಡ ತುಂಬಾ ಯಶಸ್ಸನ್ನ ಈ ಸಮಯದಲ್ಲಿ ಗಳಿಸ್ತೀರಿ. ನೀವು ಉದ್ಯೋಗ ವ್ಯಾಪಾರ ಮಾಡ್ತಿದ್ರು ಕೂಡ ಹೆಚ್ಚಿನ ಲಾಭವನ್ನ ನೋಡ್ತೀರಿ. ಒಟ್ಟಿನಲ್ಲಿ ಈ ಚಂದ್ರಗ್ರಹಣ ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾ ಇದೆ. ಕನ್ಯಾ ರಾಶಿಯವರು ಸಾಲ ಮಾಡ್ಕೊಂಡಿದ್ರೆ ಕೂಡ ಸಾಲವನ್ನ ತೀರಿಸುವ ಯೋಗ ಭಾಗ್ಯ ಕೂಡ ಕೂಡಿ ಬರ್ತಾ ಇದೆ. ಇನ್ನ ತುಲಾರಾಶಿಗೆ ಸೇರಿದ ಜನರ ಜಾತಕದಲ್ಲಿ 5ನೇ ಮನೆಯಲ್ಲಿ ಈ ಗ್ರಹಣ ನಿರ್ಮಾಣ ಆಗ್ತಾ ಇದೆ. ಇದರಿಂದ ತುಲಾರಾಶಿಗೆ ಸೇರಿದ ಜನರಿಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದು ಉತ್ತಮ. ಯಾವುದೇ ನಿರ್ಧಾರ ತೆಗೆದುಕೊಳ್ಳೋ ಮೊದಲು ಸರಿಯಾಗಿ ಯೋಚನೆ ಮಾಡಬೇಕು. ತುಲಾರಾಶಿಯವರು ಪರಿಹಾರಕ್ಕಾಗಿ ಹತ್ತಿರದ ರಾಘವೇಂದ್ರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಬೇಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ 4ನೇ ಮನೆಯಲ್ಲಿ ಈ ಪೂರ್ಣ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ಚಂದ್ರಗ್ರಹಣ ವೃಶ್ಚಿಕ ರಾಶಿಯ ಜನರ ಮೇಲೆ ಹಲವಾರು ರೀತಿಯಲ್ಲಿ ಲಾಭದಾಯಕವಾಗಿದೆ. ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಸುಖ, ಸಮೃದ್ಧಿ, ಶಾಂತಿ ಹೆಚ್ಚಾಗಲಿದೆ. ಈ ಜೊತೆಗೆ ಈ ಅವಧಿಯಲ್ಲಿ ಹೊಸ ವಾಹನ ಖರೀದಿ ಮಾಡಲು ಯೋಗ ಭಾಗ್ಯ ಕೂಡಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣಿಸುವ ಯೋಜನೆ ಇದ್ರೆ ಅದು ಕೂಡ ನಿಮಗೆ ಅನುಕೂಲವಾಗಲಿದೆ. ಆದರೆ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಜೊತೆಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕೂಡ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡಿದ್ರೆ ಅಪಾರವಾದ ಯಶಸ್ಸನ್ನ ಗಳಿಸ್ತೀರಿ. ಇನ್ನು ಧನುರಾಶಿಗೆ ಸೇರಿದ ಜನರ ಜಾತಕದಲ್ಲಿ 3ನೇ ಮನೆಯಲ್ಲಿ ಈ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಈ ಚಂದ್ರಗ್ರಹಣದಿಂದಾಗಿ ಧನುರಾಶಿಯವರ ಜೀವನದಲ್ಲಿ ಅಂದುಕೊಂಡ ಗುರಿ ಸಾಧಿಸಲು ನಿಮ್ಮ ಆತ್ಮವಿಶ್ವಾಸ, ಸಾಹಸ ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಪ್ರೀತಿ ಕೂಡ ಸಿಗುತ್ತೆ. ಸಂಚಾರಕ್ಕೆ ಸಂಬಂಧಿಸಿದಂತ ಕೆಲಸಗಳಲ್ಲಿ ನಿಮಗೆ ಸಾಕಷ್ಟು ಲಾಭ ಸಿಗುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮುಂದೆ ಸಾಗಲು ಉತ್ತಮ ಅವಕಾಶ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಬಹಳ ಸಮಯದಿಂದ ನಿಮಗೆ ಆರೋಗ್ಯ ಸಮಸ್ಯೆ ಇದ್ರೆ ಆ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ, ಆರೋಗ್ಯ ಭಾಗ್ಯ ಸಿಗುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಿಸಿದಂತೆ ಸಮಸ್ಯೆಯನ್ನ ಎದುರಿಸ್ತಿದ್ರೆ ಮುಕ್ತಿಯನ್ನು ಪಡ್ಕೊಳ್ತೀರಿ. ಸಾಲದಿಂದ ಮುಕ್ತಿಯಾಗುವಂತ ಯೋಗ ಭಾಗ್ಯ ಕೂಡ ಇದೆ. ಜೊತೆಗೆ ಕೆಲಸವನ್ನ ಬದಲಾಯಿಸಬೇಕು ಅಂದ್ಕೊಂಡವರಿಗೆ ಕೂಡ ಈ ಚಂದ್ರಗ್ರಹಣ ಅನುಕೂಲ ಮಾಡಿಕೊಡುತ್ತೆ. ಇನ್ನ ಮಕರ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ 2ನೇ ಮನೆಯಲ್ಲಿ ಈ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಹಾಗಾಗಿ ನಿಮ್ಮ ಸಂಬಂಧಗಳಲ್ಲಿ ಒತ್ತಡ ಹೆಚ್ಚಾಗುವ ಸಂಭವವಿದೆ. ಮತ್ತೆ ಹಣಕಾಸಿನ ವಿಷಯದಲ್ಲಿ ಕಿರಿಕಿರಿ ಆಗ್ತಾ ಇದೆ. ಸಾಲ ಮಾಡ್ಕೊಂಡಿದ್ರೆ ಮತ್ತಷ್ಟು ಕಿರಿಕಿರಿ ಆಗುವ ಸಂಭಾವನೆ ಇದೆ. ಅದರಿಂದ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಮಾತನ್ನ ನಿಯಂತ್ರಿಸುವುದು ಉತ್ತಮ. ಜೊತೆಗೆ ಹಣಕಾಸಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಎದುರಾಗುವ ಸಂಭವವಿದೆ. ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಹಣದ ವಹಿವಾಟು ನಡೆಸುವಾಗ ಎಚ್ಚರಿಕೆಯಿಂದ ಇರಬೇಕು. ಆದರೆ ಹೊಸ ಉದ್ಯೋಗ ಹುಡುಕ್ತಿರುವವರಿಗೆ ಉದ್ಯೋಗ ಸಿಗುವಂತ ಯೋಗ ಭಾಗ್ಯ ಇದೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಹೊಸ ಅವಕಾಶ ಸಿಗುತ್ತೆ. ಮಕರ ರಾಶಿಯವರು ವಿಷ್ಣು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಬನ್ನಿ. ಇನ್ನ ಕುಂಭರಾಶಿಗೆ ಸೇರಿದ ಜನರ ಜಾತಕದ ಮೊದಲನೇ ಮನೆಯಲ್ಲಿ ಈ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಹಾಗಾಗಿ ಕುಂಭರಾಶಿಯವರಿಗೆ ಇದು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಮತ್ತು ಮುಖ್ಯವಾಗಿ ಸ್ತ್ರೀಯಿಂದ ಮಾನಹಾನಿ ಆಗುವ ಸಂಭವವಿದೆ. ಹಾಗಾಗಿ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಈ ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರುವುದಿಲ್ಲ. ಈ ಅವಧಿಯಲ್ಲಿ ಸಂಗಾತಿಯ ಆರೋಗ್ಯದ ಬಗ್ಗೆ ಕೂಡ ನೀವು ಗಮನವನ್ನು ವಹಿಸಬೇಕಾಗುತ್ತೆ. ಆದರೆ ಕುಂಭರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಲಿದೆ. ನೀವು ಸ್ವಲ್ಪ ಕಠಿಣ ಪರಿಶ್ರಮ ಮಾಡಿದ್ರು ಕೂಡ ಉತ್ತಮ ಫಲಿತಾಂಶವನ್ನು ನೋಡ್ತೀರಿ. ಕುಂಭರಾಶಿಯವರು ಪರಿಹಾರಕ್ಕಾಗಿ ಹತ್ತಿರದ ದೇವಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬರಬೇಕಾಗುತ್ತೆ. ಇನ್ನು ಕೊನೆಯ ರಾಶಿ ಮೀನರಾಶಿಗೆ ಸೇರಿದ ಜನರ ಜಾತಕದಲ್ಲಿ 12ನೇ ಮನೆಯ ಮೇಲೆ ಈ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಇದರಿಂದ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತೆ. ಅನಿರೀಕ್ಷಿತ ಖರ್ಚಿನ ಹಾದಿಗಳು ಬರುತ್ತೆ. ಹಣಕಾಸಿಗೆ ಸಂಬಂಧಿಸಿದ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ವಿದೇಶಕ್ಕೆ ಸಂಬಂಧಿಸಿದಂತ ಯಾವುದಾದ್ರೂ ವ್ಯವಹಾರ ಮಾಡ್ತಿದ್ರೆ ಅದರಲ್ಲಿ ಲಾಭ ಸಿಗುತ್ತೆ. ಜೊತೆಗೆ ನೀವು ವಿದೇಶಕ್ಕೆ ತೆರಳಬೇಕು ಅಂದ್ಕೊಂಡಿದ್ರೆ ಪ್ರಯತ್ನ ಮಾಡ್ತಿದ್ರೆ ಈ ಅವಧಿಯಲ್ಲಿ ಉತ್ತಮ ಯೋಗ ಫಲ ಕೂಡಿ ಬರ್ತಾ ಇದೆ. ಮೀನರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗುತ್ತೆ. ಮೀನರಾಶಿಯವರು ಪರಿಹಾರಕ್ಕಾಗಿ ಹತ್ತಿರದ ವಿಷ್ಣು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಸೆಪ್ಟೆಂಬರ್ 7 ಚಂದ್ರಗ್ರಹಣ ಯಾವ ರಾಶಿಯವರಿಗೆ ಅದೃಷ್ಟ, ಯಾವ ರಾಶಿಯವರಿಗೆ ದುರದೃಷ್ಟ ತಂದು ಕೊಡಲಿದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ರಾಶಿ ನಕ್ಷತ್ರ ಯಾವುದು ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಆದಷ್ಟು ಈ ಕೂಡಲೇ ಶೇರ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.